ಸ್ವಲ್ಪ ಮಣ್ಣುಗಳನ್ನು ಅನಧಿಕೃತವಾಗಿ ತೆಗಿತಾರೆ ಶಿಡ್ಲಘಟ್ಟದಲ್ಲಿ ಅನ್ನೋದಿದೆ. ಈಗಾಗಲೇ 2 ವಾಹನಗಳನ್ನು ಜಪ್ತಿ ಮಾಡುವಂಥ ಕೆಲಸ ಮಾಡಿದ್ದಾರೆ. AC ಅವ್ರಿಗೂ ಕೂಡ ಭಾಳ ಸ್ಪಷ್ಟ ಸೂಚನೆ ಕೊಟ್ಟಿದ್ದೀನಿ. ಇನ್ನು ಮುಂದೆ ಆ ರೀತಿ ಖಾಸಗಿ ಜಾಗಗಳಲ್ಲಿ ಅನಧಿಕೃತವಾಗಿ ಅನುಮತಿ ಇಲ್ದಂಗೆ ಮಣ್ಣು ತೆಗೆದ್ರೆ ಯಾರು ತೆಗಿತಾರೆ ಅವರ ಆಸ್ತಿಗಳ ಮೇಲೆ ಸರ್ಕಾರಕ್ಕೆ ಬರಬೇಕಾದಂಥ ಬಾಕಿ ಮತ್ತು ದಂಡವನ್ನು ವಿಧಿಸಿ ಅವರಿಂದ ವಸೂಲಿ ಮಾಡೋವಂಥ ಕೆಲಸ ಕಡಾಖಂಡಿತವಾಗಿ ಮಾಡ್ತೀವಿ. 1 ಎಕರೆಗೆ 30 ರಿಂದ 35 ಲಕ್ಷ ರೂಪಾಯಿ ದಂಡ ಹಾಕಲಿಕ್ಕೆ ಅವಕಾಶ ಇದೆ. ಯಾರಾದರೂ ಅನಧಿಕೃತವಾಗಿ ವಿತೌಟ್ ಪರ್ಮಿಷನ್ ಮಣ್ಣನ್ನು ತೆಗೆದ್ರೆ, ಭೂಮಿಯನ್ನು ವಿರೂಪಗೊಳಿಸಿದ್ರೆ ಅಂಥ ಎಲ್ಲ ಪ್ರಕರಣಗಳನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ತೀವಿ. ಇದರ ನೇತೃತ್ವವನ್ನು ಉಪವಿಭಾಗಾಧಿಕಾರಿಗಳು ವಹಿಸ್ತಾರೆ. ಅದಕ್ಕೆ ವಿಶೇಷ ತಂಡ ಮಾಡಿ ಅಂಥ ಸಂದರ್ಭದಲ್ಲಿ ಅವರ ವೆಹಿಕಲ್ಗಳನ್ನು ಸೀಸ್ ಮಾಡೋದ್ರ ಜೊತೆಗೆ ದಂಡ ವಸೂಲಾತಿ ಪ್ರಕ್ರಿಯೆಯೂ ಕೂಡ ಬರುತ್ತೆ. ಇದು ಭಾಳ ಗಂಭೀರವಾದಂಥ ಒಂದು ಸೂಚನೆಯನ್ನು ನಾನು ಕೊಡ್ತೇನೆ. ದಯವಿಟ್ಟು ಯಾರೂ ಕೂಡ ಆ ರೀತಿ ಜಮೀನುಗಳನ್ನೇ ವಿರೂಪ ಮಾಡೋದಂಥದ್ದು. ಅನೇಕ ಸಾರ್ವಜನಿಕ ಉದ್ದೇಶಗಳಿಗೆ ನಮಗೆ ಜಮೀನುಗಳು ಬೇಕಾಗುತ್ತೆ. ಎಲ್ಲ ಮಣ್ಣು ತೆಗೆದು ಗುಂಡಿ ಹೊಡೆದು ಅಲ್ಲಿ ಅದನ್ನು ಹಾಳು ಮಾಡಿದ್ರೆ ಸಾರ್ವಜನಿಕ ಉದ್ದೇಶಕ್ಕೆ ಬಳಕೆ ಮಾಡೋದಕ್ಕೆ ಲಕ್ಷಾಂತರ ಹಣವನ್ನು ಮತ್ತು ಸರ್ಕಾರ ವ್ಯಯ ಮಾಡಬೇಕಾಗುತ್ತೆ. ಇದು ಅಕ್ಷಮ್ಯ ಆಗುತ್ತೆ. ಹಾಗಾಗಿ ಅದಕ್ಕೆ ಯಾವುದಕ್ಕೂ ಅನುಮತಿ ಇಲ್ಲ. ಇದನ್ನು ಕೂಡ, ಈ ವಿಷಯವನ್ನು ಕೂಡ ಭಾಳ ಗಂಭೀರವಾದ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ.